ಚನ್ನಗಿರಿಯ ಕಂಚಗಾರನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ 120 ಮಕ್ಕಳು ತರಗತಿ ಕೊಠಡಿ ಇಲ್ಲದೆ ಮರದ ನೆರಳಿನಲ್ಲಿ ಓದುತ್ತಿರುವ ದುಸ್ಥಿತಿ ಹೊರಬಿದ್ದಿದೆ. ಹಳೆಯ ಕಟ್ಟಡಕ್ಕೆ 2 ವರ್ಷಗಳ ಹಿಂದೆಯೇ ಗುದ್ದಲಿ ಪೂಜೆ ಆದರೂ ಕೂಡ ಇದುವರೆಗೂ ಒಂದೇ ಒಂದು ಗೂಡು ಕೂಡ ಹಾಕದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಮಳೆಯಾದ್ರೆ ಮಕ್ಕಳಿಗೆ ಊಟಕ್ಕೂ ಸುರಕ್ಷಿತ ಸ್ಥಳವಿಲ್ಲ, ಅಕ್ಷರ ದಾಸೋಹಕ್ಕೂ ಸರಿಯಾದ ಕೊಠಡಿ ಇಲ್ಲ, ತಟ್ಟೆ ಹಿಡಿದು ಓಡುವ ಸ್ಥಿತಿ ಮಕ್ಕಳು ಎದುರಿಸುತ್ತಿದ್ದಾರೆ. ಇದು ನಿಜ ಸ್ಥಿತಿಯಾಗಿದೆ ಎಂದು ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಗಿರೀಶ್ ಪ್ರಶ್ನಿಸಿ, ಫೋಟೋ ತೆಗೆಯಲು ಗುದ್ದಲಿ ಪೂಜೆ ಮಾಡಿದ್ರೆ ಸಾಕ, ಕಟ್ಟಡ ಇಲ್ಲದೆ ಮಕ್ಕಳು ಹೇಗೆ ಓದುತ್ತಾರೆ ಅಂತ ಗಂಭೀರ ಆಕ್ಷೇಪ ವ್ಯಕ್ತಪಡಿಸಿದರು. ಗ್ರಾಮದಲ್ಲಿ ಸಾರ್ವಜನಿಕ ಸಾರಿಗೆ ಇಲ್ಲದೆ ಮಕ್ಕಳು ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಶಾಲೆ ಸೇರಬೇಕಾಗಿರುವಂತಹ ಪರಿಸ್ಥಿತಿ ನಿಜಕ್ಕೂ ಚಿಂತಾಜನಕವಾಗಿದೆ ಎಂದರು. ಇನ್ನು ಹೊಸ 2 ಕೊಠಡಿಗಳ ಕಟ್ಟಡವನ್ನು ತಕ್ಷಣ ನಿರ್ಮಿಸಬೇಕು. ಅಕ್ಷರ ದಾಸೋಹಕ್ಕೆ ಅಡುಗೆ ಹಾಗೂ ಊಟದ ಕೊಠಡಿ, ಶಾಲೆಗೆ ಸುರಕ್ಷಿತ ಶೆಡ್, ತಾತ್ಕಾಲಿಕ ತರಗತಿ ಕೊಠಡಿ, ಗ್ರಾಮಕ್ಕೆ ಸಾರ್ವಜನಿಕರ ಸಾರಿಗೆ ಆರಂಭ ಆಗಬೇಕು ಹಾಗೂ ಶಾಲೆ ಮಕ್ಕಳ ಭವಿಷ್ಯ ಉಳಿಸುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ನೀವು ನಮ್ಮ ಶಾಲೆಯಲ್ಲಿ ಸುಮಾರು 120 ಮಕ್ಕಳಿದ್ದಾರೆ. ಆದರೆ ವಿದ್ಯಾಭ್ಯಾಸಕ್ಕಾಗಿ ನಾವು ಒಂದೇ ಒಂದು ಕೊಠಡಿ ನಮ್ಮದೇ ಆಗಿರ್ತಕ್ಕಂಥ ಒಂದೇ ಒಂದು ಕೊಠಡಿ ಇದೆ. ಮತ್ತು ಆಮೇಲೆ ಅಕ್ಷರದಾಸೋಹದ ಕೊಠಡಿನೂ ಕೂಡ ನಮ್ಮ ಶಾಲೆಯಲ್ಲಿಲ್ಲ. ಆ ಎಲ್ಲ ಬಿಲ್ಡಿಂಗ್ಗಳನ್ನು ನಾವು ಡೆಮಲಿಷ್ ಮಾಡಿದಾಗ ಬಿಸಿ ಊಟ ತಯಾರು ಮಾಡಲಿಕ್ಕೆ ಅಂತಂದೇಳಿ ಒಂದು ಕೋಣೆಯನ್ನು, ಒಂದು ರೂಮನ್ನು ಉಳಿಸ್ಕೊಂಡಿದ್ದೀವಿ. ಅದು ಮಕ್ಕಳಲ್ಲಿ ವ್ಯವಸ್ಥಿತವಾಗಿ ಊಟ ಮಾಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾಗ ಎಲ್ಲ ನಾವು ಫೀಲ್ಡ್ನಲ್ಲೇ ಮಕ್ಕಳನ್ನು ಊಟ ಮಾಡಿಸ್ತಾ ಇದ್ದೀವಿ. ಹಾಗೂ ನಮ್ಮ 4 ಮತ್ತು 5, 6 ಈ ತರಗತಿಗಳಿಗೆ ಹೈಸ್ಕೂಲ್ ಕೊಠಡಿಗಳನ್ನು BO ಅವರ ನಿರ್ದೇಶನದ ಮೇರೆಗೆ ಹೈಸ್ಕೂಲ್ ಕೊಠಡಿಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಸದ್ಯ ನಮ್ಮದೇ ಆಗಿರ್ತಕ್ಕಂಥ ಒಂದೇ ಒಂದು ಕೊಠಡಿ ಇರ್ತಕ್ಕಂಥದ್ದು ನಮ್ಮ ಶಾಲೆಯಲ್ಲಿ ಇದೆ. ಈ ಸರ್ಕಾರಿ ಶಾಲೆಯಲ್ಲಿ ಒಂದೇ ಒಂದು ಕೊಠಡಿ ಇದೆ. 7ನೇ ಕ್ಲಾಸ್ ತನಕ ತರಗತಿ ನಡೀತದೆ. 130 ಹುಡುಗರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇಲ್ಲಿ ನಮಗೆ ಕೊಠಡಿಯ ಅವಶ್ಯಕತೆ ಭಾಳ ಇದೆ. 2 ವರ್ಷದಿಂದ ಡೆಮಲಿಷ್ ಆಗಿದೆ. 5 ಕೊಠಡಿಗಳು ಡೆಮಲಿಷ್ ಮಾಡಲಾಗಿದೆ. ಇಲ್ಲಿವರೆಗೂ ಒಂದು ಕೊಠಡಿನೂ ಸಹ ನಿರ್ಮಾಣವಾಗಿಲ್ಲ. ಈ ನಿರ್ಮಾಣ ಹಂತದಲ್ಲಿ ಕಾಮಗಾರಿಯನ್ನು ನಾವು ಮಾಡ್ತೀವಿ ಅಂತ ಪ್ರಾರಂಭಿಸಿದ್ರು. ಅದು ಸಹ ಇಲ್ಲಿವರೆಗೂ ಕುಂಠಿತವಾಗಿ ಬಿದ್ದಿದೆ. ಈಗ ಹೆಚ್ಚಿನ ಅನುದಾನಕ್ಕಾಗಿ ನಾವು ನಮ್ಮ ಸರ್ಕಾರದಿಂದ ನಾವು ಮಾಡಿದ್ರು ಗುದ್ಲಿ ಪೂಜೆ 3 ತಿಂಗಳಾಯ್ತು ಸರ್ ಮಾಡಿ ಗುದ್ಲಿ ಪೂಜೆನ. 3 ತಿಂಗಳಿಂದಲೇ ಇದು ಕಾಮಗಾರಿ ಕುಂಠಿತವಾಗಿ ನೆಲದಲ್ಲಿ ಏನು ಹೇಳ್ತಾರೆ ಅದನ್ನು ಮಾಡ್ತೀವಿ ಅನುದಾನ ಬಂದಿಲ್ಲ ಮಾಡ್ತೀವಿ ಅಂತ. ಮತ್ತು ಈ ಕೊಠಡಿ ಇಲ್ಲಲ್ಲ, ಮತ್ತು ಮಕ್ಕಳೆಲ್ಲ ಓದ್ತಾ ಇದ್ದಾರೆ. ಹೈಸ್ಕೂಲಲ್ಲಿ ಒಂದು 2 ಕೊಠಡಿನ ನಾವು ಬಿಡಿಸ್ಕೊಂಡು ಅದರಲ್ಲಿ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಭಾಳ ತೊಂದರೆ ಇದೆ, ಅವರಿಗೂ ತೊಂದರೆ ಆಗಿದೆ. ಯಾಕೆಂದರೆ ಅವ್ರದ್ದು ರಿಸಲ್ಟ್ ಬರ್ತಾ ಇಲ್ಲ SSLCದು. ಹುಡುಗರು ದಾಂಡಿ ಆಗುತ್ತೆ ಪಾಪ ಅವ್ರಿಗೂ ಸ್ಟೂಡೆಂಟು ಅವರು ಚೆನ್ನಾಗಿ ಓದ್ತಾರೆ, ಮನುಷ್ಯಗಳು ಸಹ ಸ್ಪಂದಿಸ್ತಾರೆ. ಹಾಗಾಗಿ ನಾವು ಅದರಲ್ಲೇ ತಳ್ಕೊಂತ ಹೋಗ್ತಿದ್ದೀವಿ. ಹಿಂಗೆ ಆಯಿತು ಅಂತಂದರೆ ನಾವು ಮಕ್ಕಳನ್ನ ಮರದಡಿಗೆ ಕುಂದಿಸ್ಬೇಕಾಗತ್ತೆ ಅಷ್ಟೇ. ಬಸ್ ಎಲ್ಲ ಏನು ಮಾಡ್ತಾಯಿದ್ರು? ದಾಸೋಹ ವ್ಯವಸ್ಥೆ ಇಲ್ಲೇ ಫೀಲ್ಡಿನಲ್ಲೇ ಪಾಪ ಊಟ ಮಾಡ್ತವೆ. ನಾವು ಅದ್ರದ್ದು ಸಾಯ್ತಿದ್ದೀನಿ. ಒಂದು ಕೊಠಡಿ ಇಲ್ಲ, ದಾಸೋಹಕ್ಕೆ ಇಲ್ಲ, ಸರಿಯಾಗಿ ವ್ಯವಸ್ಥೆ ಇಲ್ಲ. ಶೌಚಾಲಯ ಎಲ್ಲ ಇದಾವೆ? ಶೌಚಾಲಯ ಇದೆ. ಕುಡಿಯೋ ನೀರಿನ ಒಂದು ಸಮಸ್ಯೆ. ಮಾಡ್ತೀರಾ? ನಮಗೆ ಆದಷ್ಟು ಬೇಗ ಈ ಕೊಠಡಿಗಳನ್ನ ನಿರ್ಮಾಣ ಮಾಡಿಕೊಡ್ರಿ ಅಂತ ನಾವು ಮನವಿ ಮಾಡ್ತೀವಿ. ನಿಮ್ಮ ಹೆಸರು? ಗಿರೀಶ್ ಅಂತ.